ನಮ್ಮ ಕನಸು ತುಂಬ ದೊಡ್ಡದಾಗಿರಬೇಕು, ನಮ್ಮ ಆಂಬಿಷನ್ಸ್ ತುಂಬ ಎತ್ತರವಾಗಿರಬೇಕು ಆ್ಯಂಡ್ ನಮ್ಮ ಕಮಿಟ್ಮೆಂಟ್ಸ್ ತುಂಬ ಆಳವಾಗಿರಬೇಕು. ದಿಸ್ ಈಸ್ ಮೈ ಡ್ರೀಮ್ ಫಾರ್ ರಿಲಯನ್ಸ್ ಆ್ಯಂಡ್ ಫಾರ್ ಇಂಡಿಯಾ ಅಂತ ಹೇಳ್ತಾರೆ ಇವತ್ತಿನ ನಮ್ಮ ಸ್ಟೋರಿ ಹೀರೋ ಧೀರುಭಾಯ್ ಎಚ್ ಅಂಬಾನಿ, ಫೌಂಡರ್ ಆ್ಯಂಡ್ ಚೇರ್ಮನ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್. ಎಲ್ರಿಗೂ ನಮಸ್ಕಾರ. ನಿಮಗೆ ಗೊತ್ತಿದೆಯಾ, ರಿಲಯನ್ಸ್ ಇಂಡಸ್ಟ್ರೀಸ್ನ ಸ್ಟಾರ್ಟ್ ಮಾಡಿದ್ದು ಧೀರುಭಾಯ್ ಅಂಬಾನಿ ಅವರು. ಇವರು ಮುಂಬೈಗೆ ಬಂದಾಗ ಇವ್ರ ಜೇಬಲ್ಲಿ ಇದ್ದಿದ್ದು ಜಸ್ಟ್ $500. ಬಟ್ ಅದೇ ರಿಲಯನ್ಸ್ ಇಂಡಸ್ಟ್ರೀಸ್ನ ಇವತ್ತಿನ ವ್ಯಾಲ್ಯೂಯೇಷನ್ $230 ಬಿಲಿಯನ್ ಜಾಸ್ತಿ. ಏಷ್ಯಾದ ರಿಚೆಸ್ಟ್ ಕಂಪನಿ ಆ್ಯಂಡ್ ಮುಖೇಶ್ ಅಂಬಾನಿ ಇಸ್ ದ ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್ ಅಲ್ಲಿ ಒಬ್ಬರು. ಹಾಗಾದರೆ ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಪೆಟ್ರೋಲ್ ಪಂಪ್ ಎಂಪ್ಲಾಯಿ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಬಿಸ್ನೆಸ್ ಎಂಪೈರ್ನ ಹೆಂಗೆ ಬಿಲ್ಡ್ ಮಾಡಿದ್ರು? ಲೆಟ್ಸ್ ಡೈವ್ ಇನ್ ಟು ದಿಸ್ ಅನ್ಬಿಲೀವಬಲ್ ಸ್ಟೋರಿ. ಈ ವಿಡಿಯೋದಲ್ಲಿ ನಿಮಗೆ ರಿಲಯನ್ಸ್ ಇಂಡಸ್ಟ್ರಿ ಹೆಂಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ಇಲ್ಲಿ ತನಕ ಹೆಂಗೆ ನಡೀತಿದೆ ಎಲ್ಲ ಕವರ್ ಮಾಡಿದ್ದೀನಿ. ಸೊ ಮಿಸ್ ಮಾಡ್ಕೊಬೇಡಿ, ಕೊನೆ ತನಕ ವಿಡಿಯೋ ನೋಡಿ. ಆ್ಯಂಡ್ ನಾನು ಹೇಳೋ ವಿಷಯಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಈ ಚಾನಲಿಂದ ನಿಮಗೆ ನಿಮ್ಮ ಲೈಫ್ ಚೇಂಜ್ ಮಾಡೋ ತುಂಬ ವಿಷಯಗಳು ಕಲಿಯೋದಕ್ಕೆ ಸಿಗುತ್ತೆ. ಸೊ ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ. ಈ ಧೀರುಭಾಯ್ ಅಂಬಾನಿ ಅವರು ಬೇಸಿಕಲಿ ಫ್ರಮ್ ಗುಜರಾತ್. ಒಬ್ಬ ಸ್ಕೂಲ್ ಟೀಚರ್ ಫ್ಯಾಮಿಲಿಯಲ್ಲಿ ಹುಡ್ತಾರೆ ಆ್ಯಂಡ್ ಆ ಕಾಲದಲ್ಲೇ 10th ಪಾಸ್ ಆಗಿರ್ತಾರೆ. ಯಾವುದೋ ಒಂದು ರೀಸನ್ಗೆ ಅಲ್ಲಿ ಪೆಟ್ರೋಲ್ ಪಂಪ್ ವರ್ಕರ್ ಆಗಿ ಕೆಲಸ ಮಾಡಬೇಕಾಗಿರುತ್ತೆ ಆ್ಯಂಡ್ ಅಲ್ಲೇ ಕೆಲಸ ಮಾಡ್ತಿರ್ತಾರೆ ಕೂಡ. ಅವರು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದ್ರೂ ಇವ್ರು ಮಾತ್ರ ಮನೆಗೆ ಹೋಗೋದೇ ಇಲ್ಲ, ಅದೇ ಪೆಟ್ರೋಲ್ ಪಂಪಲ್ಲಿ ಉಳ್ಕೊತಾರೆ. ಯಾಕಂತ ಅಂದರೆ ಅಲ್ಲಿ ನಡೆಯೋ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾರೆ ಆ್ಯಂಡ್ ತುಂಬ ಒಳ್ಳೆ ನೆಟ್ವರ್ಕ್ನ ಬೆಳೆಸ್ಕೊತಾರೆ. ಅವಾಗಲೇ ಇವರು ಆ ಮಾರ್ಕೆಟಲ್ಲಿ ಒಂದು ವಿಷಯನ ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾರೆ. ಏನಂತ ಅಂದರೆ ಅಲ್ಲಿ ಸ್ಪೈಸಸ್ ರೇಟು ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಆ ಸ್ಪೈಸಸ್ಸು ನಮ್ಮ ಇಂಡಿಯಾಯಿಂದ ಇಲ್ಲಿಗೆ ಬರ್ತಾ ಇರುತ್ತೆ ಅಂತ ಅವರಿಗೆ ಗೊತ್ತಿರುತ್ತೆ. ಆ್ಯಂಡ್ ಆ ಸ್ಪೈಸಸಲ್ಲಿ ಪ್ರಾಫಿಟ್ ಮಾರ್ಜಿನ್ ತುಂಬ ಜಾಸ್ತಿ ಇದೆ ಅಂತಲೂ ಗೊತ್ತಾಗುತ್ತೆ. ಆವಾಗಲೇ ಅವರು ಯಮನಿಂದ ಡೈರೆಕ್ಟಾಗಿ ಗುಜರಾತಿಗೆ ಹೋಗೋದ್ರ ಬದಲು ಮುಂಬೈಗೆ ಬರ್ತಾರೆ. ಯಾಕಂತ ಅಂದರೆ ಆವಾಗ ಮುಂಬೈ ತುಂಬ ದೊಡ್ಡ ಟ್ರೇಡಿಂಗ್ ಹಬ್ ಆಗಿರುತ್ತೆ. ಆವಾಗ ಅವರು ಮುಂಬೈಯಲ್ಲಿ ಈ ಇಂಡಿಯಾಯಿಂದ ಸ್ಪೈಸಸ್ನ ಯಮನ್ಗೆ ಟ್ರೇಡ್ ಮಾಡೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸ್ಟಾರ್ಟ್ ಆಯಿತು ಫಸ್ಟ್ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್. ಅದಾದಮೇಲೆ ಅವರು ಈ ವರ್ಲ್ಡ್ ಮಾರ್ಕೆಟಲ್ಲಿ ಇನ್ನೊಂದು ವಿಷಯನ ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾರೆ. ಏನಂತ ಅಂದರೆ ಈ ಆಫ್ರಿಕನ್ ಕಂಟ್ರೀಸಲ್ಲಿ ಕಾಟನ್ ಕ್ಲಾತ್ಸ್ಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಅದನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಅವರು ಇದೇ ರಿಲಯನ್ಸ್ ಕಾರ್ಪೊರೇಷನ್ ಅಂಡರಲ್ಲಿ ಸ್ಪೈಸಸ್ ಜೊತೆಗೆ ಈ ಪಾಲಿಸ್ಟರ್ ಯಾರನ್ನ ಕೂಡ ಟ್ರೇಡಿಂಗ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ನೋಡಿ ಒಂದು ವಿಷಯ ಏನು ಅರ್ಥ ಆಗುತ್ತೆ ಅಂದರೆ ಅವ್ರ ಕನಸು ಜಸ್ಟ್ ಒಂದು ಟ್ರೇಡಿಂಗ್ ಕಂಪನಿ ಸ್ಟಾರ್ಟ್ ಮಾಡೋದು ಅಷ್ಟೇ ಅಲ್ಲ, ಒಂದು ಗ್ಲೋಬಲ್ ಎಂಪೈರ್ನ ಬಿಲ್ಡ್ ಮಾಡಬೇಕು ಅನ್ನೋದು ಕ್ಲೀನಾಗಿ ಅರ್ಥ ಆಗುತ್ತೆ. 1970s ವಿಮಲ್ ಅನ್ನೋ ಬ್ರ್ಯಾಂಡ್ ನೇಮ್ ಇಟ್ಕೊಂಡು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ ಎಂಟರ್ ಆಗ್ತಾರೆ. ಓನ್ಲಿ ವಿಮಲ್ ಅನ್ನೋ ಸ್ಲೋಗನ್ನು ಅಕ್ರಾಸ್ ಇಂಡಿಯಾ ವೈರಲ್ ಆಗುತ್ತೆ. 1977 ಫಸ್ಟ್ ಟೈಮ್ IPO ಲಾಂಚ್ ಮಾಡ್ತಾರೆ. ಲ್ಯಾಕ್ಸ್ ಆಫ್ ಮಿಡಲ್ ಕ್ಲಾಸ್ ಇಂಡಿಯನ್ಸು ಇನ್ವೆಸ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟು ಫುಲ್ಲು ಗಾಬರಿ ಆಗಿಬಿಡುತ್ತೆ ಆ್ಯಂಡ್ ಈ ಎಲ್ಲ ಇನ್ವೆಸ್ಟರ್ಸು ರಿಲಯನ್ಸ್ಗೆ ಎಮೋಷ್ನಲಿ ಅಟ್ಯಾಚ್ ಆಗಿಬಿಡ್ತಾರೆ. ಆ್ಯಂಡ್ ರಿಲಯನ್ಸ್ ಅಂದರೆ ಟ್ರಸ್ಟ್ ಅನ್ನೋ ಭಾವನೆ ಹುಟ್ಟಿಸ್ಕೊತಾರೆ. 1980s 1990s ಇವರು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಅಂದರೆ ಅವಾಗ ತಾನೇ ಇವರು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಎಂಟರ್ ಆಗಿರ್ತಾರೆ. ಆ್ಯಂಡ್ ಆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೇಕಾಗಿರೋ ರಾ ಮೆಟೀರಿಯಲ್ಸು ಪಾಲಿಸ್ಟರ್ ಯಾರ್, ಅದನ್ನೇ ಇವರು ಸಪ್ಲೈಯರ್ಸ್ ಹತ್ರ ತರಿಸ್ಕೊತಾ ಇರ್ತಾರೆ. ಅದನ್ನು ಸ್ಟಾಪ್ ಮಾಡಿ ಇವರು ಪಾಲಿಸ್ಟರ್ ಯಾರನ್ನ ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಫ್ಯಾಕ್ಟರೀಸ್ನ ಬಿಲ್ಡ್ ಮಾಡ್ತಾರೆ. ಆ ಪಾಲಿಸ್ಟರ್ ಯಾರನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಅಂದರೆ ಇವ್ರಿಗೆ ಬೇಕಾಗಿರೋದು ಪೆಟ್ರೋಕೆಮಿಕಲ್ಸ್. ಆ ಪೆಟ್ರೋಕೆಮಿಕಲ್ಸ್ಗೂ ಕೂಡ ಇವರು ಎಂಟರ್ ಆಗ್ತಾರೆ. ಆ ಪೆಟ್ರೋಕೆಮಿಕಲ್ಸಿಗೆ ಬೇಕಾಗಿರೋ ರಾ ಮೆಟೀರಿಯಲ್ಸು ಕ್ರೂಡ್ ಆಯಿಲ್. ಅವಾಗಲೇ ಇವರು ಫಾರ್ ದಿ ಫಸ್ಟ್ ಟೈಮ್ ಜಮ್ನಾನಗರಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯಿಲ್ ರಿಫೈನರೀಸ್ನ ಬಿಲ್ಡ್ ಮಾಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಹಿಂದೆ ಹೋಗ್ತಾರೆ ಆ್ಯಂಡ್ ಕಂಪ್ಲೀಟ್ ಇವ್ರ ಸಪ್ಲೈ ಚೈನ್ನ ಇವರೇ ಕಂಟ್ರೋಲ್ ಮಾಡ್ತಾರೆ. ಇದರಿಂದ ರಿಲಯನ್ಸ್ಗೆ ಕಾಸ್ಟ್ ರಿಡ್ಯೂಸ್ ಆಗುತ್ತೆ ಆ್ಯಂಡ್ ಸಪ್ಲೈ ಸೆಕ್ಯೂರ್ ಆಗಿರುತ್ತೆ ಆ್ಯಂಡ್ ರಿಲಯನ್ಸ್ಗೆ ಹ್ಯೂಜ್ ಪ್ರಾಫಿಟ್ ಕೂಡ ಸಿಗುತ್ತೆ. 2002 ರಿಲಯನ್ಸ್ ಇನ್ಫೋಕಾಮ್ನ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಇಂಡಿಯಾದ ಟೆಲಿಕಾಮ್ ಇಂಡಸ್ಟ್ರಿಲೇ ಒಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡ್ತಾರೆ. ಬಟ್ ಅದೇ ವರ್ಷ ಧೀರುಭಾಯ್ ಅಂಬಾನಿ ಅವರು ಕೂಡ ತೀರ್ಕೊತಾರೆ. ಅವರು ತೀರ್ಕೊಂಡಾದ್ಮೇಲೆ ಈ ಮುಖೇಶ್ ಮತ್ತು ಅನಿಲ್ ಅಂಬಾನಿ ಅವ್ರ ಮಧ್ಯ ಜಗಳ ಸ್ಟಾರ್ಟ್ ಆಗುತ್ತೆ. ಆ ಜಗಳ ಸ್ವಲ್ಪ ಸೈಡಿಗಿಡೋಣ, ಅದನ್ನು ಬಿಟ್ಟರೆ 2004 ಮುಖೇಶ್ ಅಂಬಾನಿ ಅವರ ಲೀಡರ್ಶಿಪ್ಪಲ್ಲಿ ಫಸ್ಟ್ ಟೈಮ್ ಓನ್ಲಿ ಇಂಡಿಯನ್ ಪ್ರೈವೇಟ್ ಆರ್ಗನೈಸೇಷನ್ ಟು ಬಿ ಲಿಸ್ಟೆಡ್ ಇನ್ ದ ಫಾರ್ಚೂನ್ ಗ್ಲೋಬಲ್ 500 ಲಿಸ್ಟ್ ಅಂತ ಅನ್ಸ್ಕೊಳ್ಳುತ್ತೆ. ಈ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಅವರ ಜಗಳ ಕಂಟಿನ್ಯೂ ಆಗಿದ್ದ ರೀಸನ್ಗೆ 2005 ಕಂಪನಿ ಸ್ಪ್ಲಿಟ್ ಆಗುತ್ತೆ. ಮುಖೇಶ್ ಅಂಬಾನಿ ಅವರು ಆಯಿಲ್ ಮತ್ತು ಟೆಲಿಕಾಮ್ನ ಕಂಟ್ರೋಲ್ ಮಾಡಿದ್ರೆ ಅನಿಲ್ ಅಂಬಾನಿ ಅವರು ಪವರ್ ಮತ್ತು ಇನ್ಫ್ರಾನ ಕಂಪ್ಲೀಟ್ ಟೇಕ್ ಓವರ್ ಮಾಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮುಖೇಶ್ ಅಂಬಾನಿ ಅವರ ರೈಸ್ ಆ್ಯಂಡ್ ಅನಿಲ್ ಅಂಬಾನಿ ಅವರ ಡೌನ್ಫಾಲ್. ಈ ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ ತುಂಬ ಕ್ರಿಟಿಸಿಸಮ್ ಬರುತ್ತೆ. ಈ ರಿಲಯನ್ಸು ಸಖತ್ ಪವರ್ಫುಲ್ ಕಂಪ್ನಿ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ ಆ್ಯಂಡ್ ಮೋನೋಪೊಲಿ ಅಲಿಗೇಷನ್ಸ್ ಎಲ್ಲ ಬರುತ್ತೆ. 2016 ಜಿಯೋನ ಲಾಂಚ್ ಮಾಡ್ತಾರೆ. ಆವಾಗ ನಮ್ಮ ಇಂಡಿಯಾ ಮೊಬೈಲ್ ಡೇಟಾನ ಯೂಸ್ ಮಾಡೋದ್ರಲ್ಲಿ 155th ಪೊಸಿಷನಲ್ಲಿರುತ್ತೆ. ಅದು ಡೈರೆಕ್ಟಾಗಿ
ಫಸ್ಟ್ ಪ್ಲೇಸಿಗೆ ಬರುತ್ತೆ. ಇಂಡಿಯಾದ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ವರ್ಲ್ಡ್ನ ಟಾಪ್ ಟೆಕ್ ಜೈಂಟ್ಸ್ ಆಗಿರೋಂಥ ಮೆಟಾ, ಗೂಗಲ್, ಇಂಟೆಲ್ ಮತ್ತು ಕ್ವಾಲ್ಕಾಮ್ ಜೊತೆ ಕೊಲಾಬ್ರೇಟ್ ಆಗ್ತಾರೆ ಅಂಡ್ ಅವರೆಲ್ಲ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಕೂಡ. 2020 ಇಂಡಿಯಾದ ಫಸ್ಟ್ ಕೋವಿಡ್ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡ್ತಾರೆ. 2022 ಅಲ್ಲಿ 5Gನ ಲಾಂಚ್ ಮಾಡ್ತಾರೆ. By accelerating digitization and intelligent data management of agriculture services, trade, industry, the informal sector, transportation and energy infrastructure. This will create huge efficiencies in all economic activities, making India a hub of innovation and also help us mitigate the climate crisis. ಇಷ್ಟೆಲ್ಲ ಮಾಡಿದ್ಮೇಲೆ ಮುಖೇಶ್ ಅಂಬಾನಿ ಅವರು ಕೆಳಗಿಳಿತಾರೆ. ಈಶಾ ಅಂಬಾನಿ, ಆಕಾಶ್ ಅಂಬಾನಿ ಮತ್ತು ಅನಂತ್ ಅಂಬಾನಿ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿ ಜಾಯ್ನ್ ಆಗ್ತಾರೆ. ಇದನ್ನೆಲ್ಲ ದಾಟ್ ಬಂದ ರಿಲಯನ್ಸ್ ಇವತ್ತು 20 ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇಟ್ಕೊಂಡಿದ್ದಾರೆ. ಅಂಡ್ ಆಯಿಲ್ ರಿಫೈನರೀಸ್ ಇಂದ ಸ್ಟಾರ್ಟ್ ಆದ ಈ ರಿಲಯನ್ಸ್ ಇವತ್ತು ಶಾಪಿಂಗ್, ಮೀಡಿಯಾ ಮತ್ತು ಎನರ್ಜಿ ಎಲ್ಲದಕ್ಕೂ ಒನ್ ಜೈಂಟ್ ಅಂಬ್ರೆಲಾ ಬ್ರ್ಯಾಂಡ್ ಆಗಿದೆ. ಹೈಡ್ರೋಜನ್ ಗ್ಯಾಸ್ನ ಎನರ್ಜಿಯಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಆ ಹೈಡ್ರೋಜನ್ ಗ್ಯಾಸ್ ಪ್ರೊಡಕ್ಷನ್ಗೆ ಕೋಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಬೇಕು. ಅದು ಪೊಲ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಅವರು ಗ್ರೀನ್ ಹೈಡ್ರೋಜನ್ ಅಂದರೆ ಈ ಹೈಡ್ರೋಜನ್ ಗ್ಯಾಸಿಗೆ ಬೇಕಾಗಿರೋ ಎಲೆಕ್ಟ್ರಿಸಿಟಿನ ಸೋಲಾರ್, ವಿಂಡ್ ಮತ್ತು ಹೈಡ್ರೋ ಥರ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಸಿಂದ ಯೂಸ್ ಮಾಡಿಕೊಂಡು ಮಾಡ್ತೀವಿ ಅಂತ ಹೇಳ್ತಾರೆ. 2035 ಅಷ್ಟರಲ್ಲಿ ನೆಟ್ ಝೀರೋ ಕಾರ್ಬನ್ ಕಂಪನಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ರಿಲಯನ್ಸ್ ಸ್ಟೋರಿನ ನಾನೇನಕ್ಕೆ ನಿಮಗೆ ಇವಾಗ ಹೇಳಿದೆ ಅಂತ ಅಂದರೆ ಈ ಲೆಸನ್ಗೋಸ್ಕರ. ನೀವೇನಾದರೂ ನಿಮ್ಮ ಕನಸನ್ನ ದೊಡ್ಡದಾಗಿ ಇಟ್ಕೊಂಡ್ರೆ ಆ್ಯಂಡ್ ರಿಸ್ಕ್ ತೊಗೊಂಡ್ರೆ ನಮ್ಮ ಇಂಡಿಯಾದಲ್ಲೂ ಕೂಡ ಬಿಗ್ಗೆಸ್ಟ್ ಎಂಪೈರ್ನ ಬಿಲ್ಡ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ. ಜಸ್ಟ್ 500 ರೂಪೀಸಿಂದ ಇವತ್ತು ಬಿಲಿಯನ್ಸ್. ದಿಸ್ ಈಸ್ ನಾಟ್ ಜಸ್ಟ್ ರಿಲಯನ್ಸ್ ಸ್ಟೋರಿ, ಇಟ್ಸ್ ಇಂಡಿಯಾಸ್ ಡ್ರೀಮ್ ಸ್ಟೋರಿ. ಸೊ ಫ್ಯೂಚರ್ ಲೆಜೆಂಡ್ಸ್, ಇದು ರಿಲಯನ್ಸ್ ಇಂಡಸ್ಟ್ರೀಸ್ನ ರೈಸಿಂಗ್ ಸ್ಟೋರಿ. ಇನ್ನು ಮುಂದೆ ತುಂಬ ಮೋಟಿವೇಶ್ನಲ್ ಆ್ಯಂಡ್ ಇನ್ಸ್ಪೈರಿಂಗ್ ಸ್ಟೋರೀಸು ಬರೋದಿದ್ದಾವೆ. ಸೊ ನೀವು ಮಿಸ್ ಮಾಡ್ಕೊಬಾರ್ದು ಅಂತ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ ಬ್ರ್ಯಾಂಡ್ ಸ್ಟೋರಿನ ಕೇಳಬೇಕು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನು ಫಾಲೋ ಮಾಡೋದು ಮರಿಬೇಡಿ. ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತೆ ಸಿಗ್ತೀನಿ.